ಸಾಫ್ಟ್ ಆ್ಯಂಡ್ ಶೈನಿ ಹೇರ್, ಕಂಡೀಷ್ನರ್ ಹಾಕಿಲ್ಲ, ಬ್ಲೋ ಡ್ರೈ ಕೂಡ ಮಾಡಿಲ್ಲ. ನನ್ನ ಸೀಕ್ರೆಟಾ ಇವಾಗ ಹೇಳ್ತೀನಿ. ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಫಿಡಿ ಫರ್ನಾಂಡಿಸ್. ಸಾಫ್ಟ್ ಶೈನಿ ಹೇರ್ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟ ಇರುತ್ತೆ. ಆದರೆ ಎಲ್ರಿಗೂ ಆ ಸಾಫ್ಟ್ ಶೈನಿ ಹೇರ್ ಸಿಗೋದು ಅಷ್ಟೊಂದು ಈಸಿ ಅಲ್ಲ. ಬಟ್ ನಾನಿವತ್ತು ನಿಮಗೊಂದು ಈಸಿ ಹೋಮ್ ಮೇಡ್ ರೆಮಿಡಿನ ಹೇಳ್ತೀನಿ. ಆ್ಯಂಡ್ ಇದು ನನಗೆ ಇನ್ಕ್ರೆಡಿಬಲಿ ರಿಸಲ್ಟ್ನ ಕೊಟ್ಟಿದೆ. ಸ್ವಲ್ಪ ವೇವಿ ಅಥವಾ ಕರ್ಲಿ ಹೇರ್ ಇರೋರಿಗೆ ಈ ಸಾಫ್ಟ್ ಆ್ಯಂಡ್ ಶೈನಿ ಹೇರ್ ಎಷ್ಟು ಮ್ಯಾಟರ್ ಆಗುತ್ತೆ ಅಂತ ನನಗೆ ಗೊತ್ತು. ನಿಮಗೂ ಕೂಡ ಈ ರಿಸಲ್ಟ್ ಕೊಡುತ್ತೆ ಅಂತ ನಾನು ನಂಬ್ತೀನಿ. ದೆನ್ ಲೆಟ್ ಸ್ಟಾರ್ಟ್. ನನ್ನ ಹೇರ್ ಸ್ಕಾಲ್ಪ್ ಬಂದು ಆಯಿಲಿ ಇರುತ್ತೆ ಒಂದು 2 ಡೇಸ್ ಆದಮೇಲೆ. ಆಮೇಲೆ ಇದಿಷ್ಟು ಹಾಫ್ ಪೋರ್ಷನ್ ಬಂದು ಡ್ರೈ ಆಗಿರುತ್ತೆ. ಮೇ ಬಿ ಬಿಕಾಸ್ ನಾನು ಟ್ರಾವೆಲ್ ಮಾಡೋದ್ರಿಂದ ತುಂಬ ಧೂಳು ಅಥವಾ ಕ್ಲೈಮೇಟ್ ಚೇಂಜಿಂದ ಆಗಿರ್ಬೋದು, ತುಂಬ ಟ್ಯಾಂಗಲ್ಸ್ ಆಗೋದು, ಫ್ರಿಝಿನೆಸ್ ಇದೆಲ್ಲ ಇರುತ್ತೆ. ಇದೆಲ್ಲ ಪ್ರಾಬ್ಲಮ್ಸಿಗೆ ಬೆಸ್ಟ್ ರೆಮಿಡಿ ಇದು. ಎಲ್ಲರ ಮನೇಲಿ ಅನ್ನ ಇದ್ದೇ ಇರುತ್ತೆ, ಡೌಟೇ ಇಲ್ಲ. ನೀವು ಯಾವುದೇ ಅನ್ನ ತೊಗೊಳ್ಬೋದು. ಕೆಲವ್ರ ಮನೇಲಿ ಕೆಂಪಕ್ಕಿ ಇರುತ್ತೆ ಅಥವಾ ಬಾಯ್ಲ್ಡ್ ರೈಸ್ ಇರುತ್ತೆ, ಇಲ್ಲ ವೈಟ್ ರೈಸ್, ಯಾವ ರೈಸ್ ಆದರೂ ಪರವಾಗಿಲ್ಲ. ನಿಮ್ಮ ಹೇರ್ ಲೆಂತ್ ಪ್ರಕಾರ ಒಂದು ಬೌಲ್ ಅನ್ನ ತೊಗೊಳ್ಳಿ. ನಿಮ್ಮದು ಶಾರ್ಟ್ ಹೇರ್ ಆಗಿದ್ರೆ ಸ್ವಲ್ಪ ಮಾತ್ರ ತೊಗೊಳ್ಳಿ, ಲಾಂಗ್ ಹೇರ್ ಇದ್ದರೆ ಒಂದು ಸ್ವಲ್ಪ ದೊಡ್ಡ ಬೌಲಲ್ಲಿ ತೊಗೊಳ್ಳಿ. ಅದಕ್ಕೆ 1/4 ಕಪ್ನಷ್ಟು ನೀರು ಅಥವಾ 1 ಸ್ಪೂನ್ ಅಥವಾ 2 ಸ್ಪೂನ್ ನೀರು ಹಾಕ್ಕೊಂಡ್ರೆ ಸಾಕು. ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕು. ಎಷ್ಟು ಫೈನ್ ಅಂದರೆ ಒಂದು ಚೂರು ಕೂಡ ಅದರಲ್ಲಿ ಅಕ್ಕಿ ಕಣ ಅನ್ನುವಂಥದ್ದು ಇರಬಾರ್ದು, ಅಷ್ಟು ಫೈನಾಗಿ ಮಾಡ್ಕೋಬೇಕು. ಇಲ್ಲ ಅಂದರೆ ನಿಮ್ಮ ಕೂದಲಿಗೆ ಹಾಗೆ ಸ್ಟಿಕ್ ಆಗಿಬಿಡುತ್ತೆ ಅಕ್ಕಿ ಕಾಳೆಲ್ಲ. ಇಲ್ಲಿ ನಾನು ತೋರಿಸಿರೋ ಅಷ್ಟು ಹದಕ್ಕೆ ಬಂದರೆ ಸಾಕು. ಒಂದು ಪೇಸ್ಟ್ ಥರ ರೆಡಿ ಆಗಬೇಕು. ಇದಕ್ಕೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಕೋಕೋನಟ್ ಆಯಿಲ್, ರಿಯಲ್ ಕೋಕೋನಟ್ ಆಯಿಲ್ ಇದ್ದರೆ ತುಂಬ ಒಳ್ಳೆಯದು. ಇಫ್ ನಾಟ್, ನೀವು ಯಾವುದೇ ಒಂದು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತೀರಿ, ಅದು ಒಂದು ಅಥವಾ 2 ಸ್ಪೂನ್ ಕೋಕೋನಟ್ ಆಯಿಲ್. ಇದು ಕೂಡ ನಿಮ್ಮ ಹೇರ್ ಲೆಂತಿಗೆ ಎಷ್ಟು ಬೇಕೋ ಅಷ್ಟೇ. ಶಾರ್ಟ್ ಹೇರ್ ಇದ್ದರೆ ಜಸ್ಟ್ 1 ಸ್ಪೂನ್ ಯೂಸ್ ಮಾಡಿ ಸಾಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಕಾಸ್ ಆಯಿಲ್ ಯಾವುದಕ್ಕೂ ಮಿಕ್ಸ್ ಆಗೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಹದಕ್ಕೆ ತರಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರ ಮೇಲೆ ತುಂಬ ಹೊತ್ತು ಇಡೋಂಗಿಲ್ಲ. ಅಟ್ಲೀಸ್ಟ್ ವಿದಿನ್ 20 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಒಳಗಡೆ ನೀವು ಕೂದಲಿಗೆ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟು ನಿಮ್ಮ ಹೇರ್ನ ನೀಟಾಗಿ ಕೋಮ್ ಮಾಡ್ಕೊಳ್ಳಿ, 2 ಸೆಕ್ಷನ್ ತೆಗೆದುಕೊಂಡು. ಯಾವುದೇ ರೆಮಿಡಿ ನೀವು ತಲೆಗೆ ಹಾಕೋ ಮುಂಚೆ ನೀಟಾಗಿ ಎಲ್ಲ ಟ್ಯಾಂಗಲ್ಸ್ನ ಬಿಡಿಸ್ಕೊಂಡು ನೀಟಾಗಿ ಬಾಚ್ಕೊಳ್ಳಿ. ನಿಮ್ಮ ಹೇರಲ್ಲಿರೋ ಡಲ್ನೆಸ್, ಫ್ರೀಝಿನೆಸ್ ಅಥವಾ ಡ್ರೈನೆಸ್ ಅಥವಾ ಹೇರ್ ಬ್ರೇಕೇಜ್ ಇದೆಲ್ಲದಕ್ಕೂ ಇದೊಂದು ರಾಮಬಾಣ. ನೀಟಾಗಿ ಬಾಚ್ಕೊಂಡಾದಮೇಲೆ ಸೆಕ್ಷನ್ ವೈಸಲ್ಲೇ ನೀವು ಹಚ್ಕೊಳ್ಬೇಕು. ಒಂದು ಸಲ ನೀಟಾಗಿ ಕೋಮ್ ಮಾಡಿದ್ರ ಮೇಲೆ ಚಿಕ್ಕ ಚಿಕ್ಕ ಸೆಕ್ಷನ್ ಮಾಡ್ಕೊಳ್ಳಿ. ಸೆಕ್ಷನ್ ಮಾಡ್ತಾ ಈಚ್ ಸೆಕ್ಷನ್ಗೆ ಹಚ್ತಾ ಬರಬೇಕು. ನಿಮಗೆಲ್ಲಾದರೂ ಇದ್ರ ಕನ್ಸಿಸ್ಟೆನ್ಸ್ ಸ್ವಲ್ಪ ದಪ್ಪ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಬಟ್ ಜಾಸ್ತಿ ಹಾಕ್ಕೊಳ್ಬೇಡಿ. ಅದಕ್ಕೆ ಹೇಳೋದು, ನಾನು 20 ಮಿನಿಟ್ಸ್ ಒಳಗಡೆ ಹಾಕಬೇಕು. ಇಲ್ಲ ಅಂದರೆ ಈ ಪೇಸ್ಟ್ ಗಟ್ಟಿಯಾಗಿಬಿಡುತ್ತೆ. ಇದು ಅನ್ನ ಅಲ್ವಾ, ಸ್ವಲ್ಪ ಹೊತ್ತಲ್ಲೇ ಗಾಳಿಗೆ ಗಟ್ಟಿಯಾಗಿಬಿಡುತ್ತೆ. ನೀವು ಮಾಡಿದ ತಕ್ಷಣ ಹಚ್ಕೊಂಡ್ರೆ ತುಂಬ ಒಳ್ಳೆಯದು. ಆವಾಗ ಅದು ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಪೇಸ್ಟ್ ಥರ ಇರುತ್ತೆ. ಆ್ಯಂಡ್ ಕೂದಲಿಗೆ ಹಚ್ಚೋಕ್ಕೂ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಹಚ್ಕೊಳ್ಳುವಾಗ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನೀವು ಕೂದಲನ್ನು ಜಾಸ್ತಿ ಎಳಿಬಾರ್ದು. ಇದೊಂದು ದೊಡ್ಡ ಡಿಸಡ್ವಾಂಟೇಜ್. ಅನ್ನ ಅನ್ನುವಂಥದ್ದು ಗಾಳೀಲಿ ಗಟ್ಟಿ ಆಗುತ್ತೆ, ಅದಕ್ಕಾಗಿ ನೀವು ಜಾಸ್ತಿ ಎಳಿಬಾರ್ದು. ಆದಷ್ಟು ಸಾಫ್ಟಾಗಿ ಸ್ಮೂತಾಗಿ ಕೂದಲಿಗೆ ಹಾಕಬೇಕು. ನಾನು ಯಾವಾಗಲೂ ಹೇಳೋ ಥರ ಕೂದಲನ್ನ ಯಾವತ್ತೂ ಬೇಬಿ ಥರ ಟ್ರೀಟ್ ಮಾಡಿ, ಒಂದು ಮಗು ಥರ ಟ್ರೀಟ್ ಮಾಡಬೇಕು. ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಆಗುತ್ತೋ ಅಷ್ಟು ನೀಟಾಗಿ ಹಾಕ್ಕೊಳ್ತಾ ಬನ್ನಿ. ರೈಸ್ ಅಥವಾ ಅನ್ನ ಇದರಲ್ಲಿ ಅಮಿನೋ ಆಸಿಡ್ಸ್, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರುತ್ತೆ. ಅದು ಆ ಕೂದಲನ್ನ ಸಾಫ್ಟ್, ಶೈನಿ ಮತ್ತು ಸ್ಮೂತ್ ಮಾಡೋದು. ಅದರಿಂದಾಗಿ ಮ್ಯಾನೇಜ್ ಮಾಡಲಿಕ್ಕೂ ತುಂಬ ಈಸಿ. ಆ್ಯಂಡ್ ವೆನ್ ಇಟ್ಸ್ ಕಂಬೈನ್ಡ್ ವಿತ್ ಕೋಕೋನಟ್ ಆಯಿಲ್, ಆವಾಗ ಆ ಕೂದಲನ್ನ ತುಂಬ ಹೆಲ್ದಿ ಆ್ಯಂಡ್ ಸಿಲ್ಕಿಯಾಗಿಡುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವು ಕೂದಲು ಬಾಚ್ಕೊಳ್ಳುವಾಗಲೇ ತುಂಬ ಹೇರ್ ಫಾಲ್ ಆಗುತ್ತೆ ಒಂದಿಷ್ಟು ಜನರಿದ್ದು, ಎಸ್ಪೆಷಲಿ ಫ್ರೀಝಿ ಹೇರ್ ಇರೋರ್ದು. ಯಾಕಂದರೆ ನಾವು ಬಾಚ್ಕೊಳ್ಳುವಾಗ ಸ್ವಲ್ಪ ಎಳೆದ್ರೂ ಕೂದಲು ಬ್ರೇಕ್ ಆಗಿಬಿಡುತ್ತೆ. ಯಾಕಂದರೆ ಯಾವಾಗ ಹೇರ್ ಫ್ರೀಝಿ ಅಥವಾ ಡ್ರೈ ಆಗಿರುತ್ತೆ, ಹೇರ್ ಬ್ರೇಕೇಜ್ ತುಂಬ ಈಸಿಯಾಗಿ ಆಗಿಬಿಡುತ್ತೆ. ಅದೇ ಹೇರ್ ತುಂಬ ಸಾಫ್ಟ್, ಶೈನಿ, ಸ್ಮೂತ್ ಆಗಿಬಿಟ್ರೆ ಅಲ್ಲಿ ಬ್ರೇಕೇಜ್ ಅನ್ನೋ ಕಾನ್ಸೆಪ್ಟೇ ಬರಲ್ಲ. ನಿಮ್ಮ ಅರ್ಧ ಹೇರ್ ಫಾಲ್ ರೀಸನ್ನ ಇದರಿಂದ ಕಡಿಮೆ ಮಾಡ್ಬೋದು.
ರೂಟಿಂದ ಇದು ಯಾವುದೇ ರೀತಿ ಹೆಲ್ಪ್ ಮಾಡಲ್ಲ, ಬಟ್ ನಿಮ್ಮ ಹೇರ್ ಬ್ರೇಕೇಜಿಂದ ನಿಮ್ಮ ಹೇರ್ ಫಾಲ್ ಆಗುತ್ತಲ್ಲ, ಅದನ್ನು ಖಂಡಿತವಾಗ್ಲೂ ಕಡಿಮೆ ಮಾಡುತ್ತೆ. ನಿಮ್ಮ ಬಾಡಿ ಅಥವಾ ನಿಮ್ಮ ಫೇಸಿಗೆ ಎಷ್ಟು ನರಿಷ್ಮೆಂಟ್ ಬೇಕೋ ಅಷ್ಟೇ ನಿಮ್ಮ ಕೂದಲಿಗೆ ಕೂಡ ನರಿಷ್ಮೆಂಟ್ ಬೇಕು. ಖಾಲಿ ಆಯಿಲಿಂಗ್ ಮಾಡಿದರೆ ಆ ನರಿಷ್ಮೆಂಟ್ ಸಾಕಾಗಲ್ಲ. ಮಂತ್ಲಿ ಒನ್ಸ್ ಅಥವಾ ಒನ್ಸ್ ಇನ್ 2 ವೀಕ್ ಈ ಒಂದು ಕಂಡೀಷ್ನರ್, ಹೋಮ್ ಮೇಡ್ ಕಂಡೀಷ್ನರ್ ನೀವು ಹಾಕ್ಕೊಂಡ್ರೆ ಕಂಪ್ಲೀಟಾಗಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ನರಿಷ್ಮೆಂಟ್ ಸಿಗುತ್ತೆ. ಇದನ್ನು ಲಿವ್-ಇನ್ ಕಂಡೀಷ್ನರ್ ಅಂತಲೂ ಹೇಳ್ಬೋದು. ಲಿವ್-ಇನ್ ಕಂಡೀಷ್ನರ್ ಬಗ್ಗೆ ನಿಮಗೆ ಗೊತ್ತಿದ್ದರೆ ಇದು ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಮಾಡಬೇಕು. ಯೂಶ್ವಲಿ ಕೆಲವರು ಪಾರ್ಲರ್ಗೆ ಹೋಗಿ ಮಾಡ್ತಾರೆ, ಬಟ್ ಇದನ್ನು ನೀವು ಮನೆಯಲ್ಲೇ ಮಾಡ್ಬೋದು. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ನೀವು ಸ್ನಾನ ಮಾಡಿದ್ಮೇಲೆ ಕಂಡೀಷ್ನರ್ ಹಾಕೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಇದು ಕಂಡೀಷ್ನರ್ ಕೆಲಸ ಇದೇ ಮಾಡುತ್ತೆ. ಒಂದು ಸಲ ಎಲ್ಲ ನೀಟಾಗಿ ಹಾಕ್ಕೊಂಡ್ರ ಮೇಲೆ ಈ ಥರ ಕೂದಲನ್ನ ಹಿಂದೆ ಬಿಡ್ಬೋದು ಅಥವಾ ಮುಂದೆ ಕೂಡ ಬಿಡ್ಬೋದು. ನಾನು ಯೂಶ್ವಲಿ ಮುಂದೆ ಬಿಡ್ತೀನಿ, ಆದರೆ ನಿಮಗೆ ಸ್ವಲ್ಪ ಅದು ಇರಿಟೇಷನ್ ಅಂತ ಅನಿಸಿದ್ರೆ ಅದನ್ನು ಹಿಂದೆ ಬಿಡ್ಬೋದು. ಆ್ಯಂಡ್ ನೀವು ಮ್ಯಾಕ್ಸಿಮಮ್ 1 ಅವರ್ ಮಾತ್ರ ಇಡ್ಬೋದು. 1 ಅವರ್ ಎಕ್ಸೀಡ್ ಮಾಡೋ ಹಾಗೆ ಇಲ್ಲ. ಈವನ್ ಇಫ್ ಹಾಫ್ ಆನ್ ಅವರ್ ಇಟ್ಟರು ಪರವಾಗಿಲ್ಲ, ಬಟ್ 1 ಅವರ್ ಇಡಿ ಫಾರ್ ಬೆಟರ್ ರಿಸಲ್ಟ್. 1 ಅವರ್ ನಂತರ ಶವರ್ ಮಾಡಿದ ಮೇಲೆ ಇದು ನನ್ನ ಆ್ಯಕ್ಚುಯಲ್ ಲುಕ್. ನನಗೆ ಶವರ್ ಮಾಡೋವಾಗಲೇ ಫೀಲ್ ಆಗಿತ್ತು ನನ್ನ ಹೇರ್ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಾಗಿದೆ ಅಂತ. ಇವಾಗ ನಂಗೆ ಸ್ವಲ್ಪ ಎಕ್ಸ್ಟ್ರಾ ಶೈನ್ ಕೂಡ ಕಾಣಿಸ್ತಿದೆ. ನಾನು ಯೂಶ್ವಲಿ ಬ್ಲೋ ಡ್ರೈ ಮಾಡಲ್ಲ, ಏನಾದರೂ ಅರ್ಜೆನ್ಸಿ ಇದ್ದರೆ ಮಾತ್ರ, ಇಲ್ಲ ಅಂದರೆ ಫ್ಯಾನ್ ಗಾಳಿ ಅಥವಾ ಫ್ರೆಶ್ ಏರಿಂದನೇ ಹೇರ್ ಡ್ರೈ ಮಾಡ್ಕೊತೀನಿ. ಆಲ್ಮೋಸ್ಟ್ ನಂದು 90% ಹೇರ್ ಇಲ್ಲಿ ಡ್ರೈ ಆಗಿದೆ. ಇದು ನನ್ನ ಆ್ಯಕ್ಚುಯಲ್ ಲುಕ್. ಇಲ್ಲಿ ನಾನು ಯಾವುದೇ ರೀತಿಯ ಬ್ಲೋ ಡ್ರೈ ಮಾಡಿಲ್ಲ, ಸ್ಟ್ರೈಟನ್ ಮಾಡಿಲ್ಲ, ಕಂಡೀಷ್ನರ್ ಯೂಸ್ ಮಾಡಿಲ್ಲ. ಆಲ್ಮೋಸ್ಟ್ ಡ್ರೈ ಆಗಿದೆ, ಇನ್ನೊಂದು 10% ಡ್ರೈ ಆಗಬೇಕು. ಬಟ್ ಕೆನ್ ಯು ಸಿ ದ್ಯಾಟ್ ಶೈನ್? ನಾನು ಯೂಶ್ವಲಿ ಮಂತ್ಲಿ ಒನ್ಸ್ ಮಾತ್ರ ಮಾಡೋದು, ಬಿಕಾಸ್ ನನ್ನ ಹೇರ್ ಸಿಕ್ಕಾಪಟ್ಟೆ ಫ್ರೀಸ್ ಆ್ಯಂಡ್ ಡ್ರೈ. ಬಟ್ ನನಗೆ ಮಂತ್ಲಿ ಒನ್ಸ್ ಮಾಡಿದರೂ ಕೂಡ ಇಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂದರೆ ಆಲ್ಮೋಸ್ಟ್ ಇದು ಲೈಕ್ 2 ವೀಕ್ಸ್ ಹಿಂಗೆ ಇದ್ದು ಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ನೋಡಿ, ನಾನು ಕೋಮ್ ಮಾಡುವಾಗ್ಲೂ ಒಂದು ಬ್ರೇಕೇಜ್ ಇಲ್ಲ, ಏನೂ ಇಲ್ಲ. ಅಟ್ ದ ಎಂಡ್ ನನಗೆ ಸ್ವಲ್ಪ ಟ್ಯಾಂಗಲ್ಸ್ ಅನಿಸ್ತಿದೆ, ಬಟ್ ಫ್ರಮ್ ದ ರೂಟ್ಸ್ ಟಿಲ್ ಎಂಡ್ ಇಟ್ಸ್ ಸೋ ಸಾಫ್ಟ್, ಸೋ ಸ್ಮೂತ್. ನಂಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಬಟ್ ನಂಗೆ ತುಂಬ ಇಷ್ಟ ಆಯಿತು ಈ ಲಿವ್-ಇನ್ ಕಂಡೀಷ್ನರ್. ಜಸ್ಟ್ 2 ಐಟಮ್ ಯೂಸ್ ಮಾಡಿಕೊಂಡು ಇಷ್ಟು ನ್ಯಾಚುರಲ್ ಆಗಿ, ಇಷ್ಟು ಬ್ಯೂಟಿಫುಲ್ಲಾಗಿ ಬರುತ್ತೆ ಅಂದರೆ ವೈ ನಾಟ್, ಜಸ್ಟ್ ಗೋ ಫಾರ್ ಇಟ್. ಅದಕ್ಕೇನು ನೀವು ಖರ್ಚು ಮಾಡಬೇಕು ಅಂತಲೂ ಇಲ್ಲ. ಮನೇಲಿರೋ 2 ಐಟಮ್ ಯೂಸ್ ಮಾಡಿಕೊಂಡು ಇಷ್ಟು ನೀಟಾಗಿ ಮಾಡ್ಕೊಳ್ಬೋದು. ಆ್ಯಂಡ್ ಯೂಶ್ವಲಿ ನಾನು ಎಷ್ಟೇ ಹೇರ್ ಫಾಲ್ ಆದರೂ ನಿಮಗೆ ತೋರಿಸ್ತೀನಿ. ನಾನು ಆನಿಯನ್ ಹೇರ್ ಮಾಸ್ಕ್ ಹಾಕಿದ್ರೆ ಮೇಲಿಂದ ಹೇರ್ ಫಾಲ್ ತುಂಬ ಕಡಿಮೆ ಆಗಿ ನನಗೆ ಕೂದಲು ಬಾಚ್ಕೊಳ್ಳುವಾಗ ನೋಡ್ಬೋದು, ಜಸ್ಟ್ 2 ಹೇರ್ ಬಂದಿದೆ. ಸೊ ನನಗೆ ಹೇರ್ ಬ್ರೇಕೇಜ್ ಕೂಡ ಕಡಿಮೆ ಆಗಿದೆ. ಅದೇ ಒಂದು ಸ್ವಲ್ಪ ಫ್ರೀಸ್ ಅಥವಾ ಡಲ್ನೆಸ್ ಅಥವಾ ಡ್ರೈ ಆಗಿದ್ದರೆ ಹೇರ್ ಫಾಲ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಬಿಕಾಸ್ ಹೇರ್ ಬ್ರೇಕೇಜಿಂದ. ಬಟ್ ಈ ಲುಕ್ ನಂಗೆ ತುಂಬ ಇಷ್ಟ ಆಯಿತು. ಜಸ್ಟ್ ಲುಕ್ ಎಟ್ ದಟ್ ಶೈನಿಂಗ್. ನಿಮಗೂ ವೀಡಿಯೋದಲ್ಲಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ತುಂಬ ಅಂದರೆ ತುಂಬ ಸ್ಮೂತ್ ಆಯಿತು ನನ್ನ ಹೇರ್. ನಂಗೆ ತುಂಬ ಇಷ್ಟ ಆಯಿತು. ನಾನು ಅಂದ್ಕೊಂಡೆ ನಾನು ಈ ಥರ ಲಿವ್-ಇನ್ ಕಂಡೀಷ್ನರ್ ಹಾಕಿದೆ ಹೇರ್ ವಾಲ್ಯೂಮ್ ಕಡಿಮೆ ಆಗುತ್ತೆ ಅಂತ, ಬಿಕಾಸ್ ಯೂಶ್ವಲಿ ಹೇರ್ ಸ್ಮೂತ್ ಆದಾಗ ಹೇರ್ ವಾಲ್ಯೂಮ್ ಕಡಿಮೆ ಅಂತ ಅನಿಸುತ್ತೆ. ಅದೇ ಹೇರ್ ಸ್ವಲ್ಪ ಡ್ರೈ ಇರುವಾಗ ಹೇರ್ ವಾಲ್ಯೂಮ್ ಜಾಸ್ತಿ ಅನಿಸುತ್ತೆ. ಬಟ್ ನನ್ನ ವಿಷಯದಲ್ಲಿ ನನಗೆ ವಾಲ್ಯೂಮ್ ಕೂಡ ಕಮ್ಮಿ ಆಯಿತು ಅಂತ ಅನ್ನಿಸ್ಲೇ ಇಲ್ಲ. ನನಗೆ ಇದೊಳ್ಳೆ ಯಾವುದೋ ಶಾಂಪು ಅಡ್ವರ್ಟೈಸ್ಮೆಂಟ್ ಕೊಟ್ಟಷ್ಟು ಖುಷಿ ಆಗ್ತಿದೆ, ಅಷ್ಟು ಸ್ಮೂತಾಗಿ ಬಂದಿದೆ. ಆ್ಯಂಡ್ ದಿಸ್ ಇಸ್ ದ ಬ್ಯಾಕ್ ವೇವ್. ನನ್ನ ಹೇರ್ ಟೋಟಲ್ ಲೆಂತ್ ಅಥವಾ ವಾಲ್ಯೂಮ್ ಎಲ್ಲ ನೋಡ್ಬೋದು ನೀವು. ನಾನು ಬ್ಲೋ ಡ್ರೈ ಕೂಡ ಮಾಡಿಲ್ಲ, ಇದು ನ್ಯಾಚುರಲ್ ಆಗಿ ಡ್ರೈ ಮಾಡ್ಕೊಂಡಿರೋ ಹೇರ್. ಇಷ್ಟು ಚೆನ್ನಾಗಿ ಬಂದಿದೆ. ಐ ಆಮ್ ಲವ್ವಿಂಗ್ ಇಟ್. ನಾನು ಪೋನಿಟೇಲ್ ಹಾಕಿಬಿಟ್ಟು ಕೂಡ ತೋರಿಸ್ತೀನಿ. ಇವನ್ ಇದು ಕೂಡ ನಂಗೆ ಕೋಂಬ್ ಮಾಡ್ಕೊಳ್ಳುವಾಗ ಏನೂ ಅನಿಸ್ಲೇ ಇಲ್ಲ, ಬಟರ್ ಥರ ಫೀಲ್ ಆಯಿತು, ಅಷ್ಟು ಚೆನ್ನಾಗಿ ಕೋಂಬ್ ಆಗ್ತಿತ್ತು. ಆ್ಯಂಡ್ ನಾನು ಪೋನಿಟೇಲ್ ಹಾಕಿದಾಗಲೂ ನನಗೆ ವಾಲ್ಯೂಮ್ ಕಮ್ಮಿ ಅಂತ ಅನ್ನಿಸ್ತಾ ಇಲ್ಲ. ಇಟ್ಸ್ ಆ್ಯಾವ್ರೇಜ್, ಚೆನ್ನಾಗಿದೆ. ನನ್ನ ಕೂದಲಿರೋದೇ ಇಷ್ಟು, ಆ್ಯಂಡ್ ಏನೂ ವಾಲ್ಯೂಮ್ನ ಕಮ್ಮಿ ಮಾಡಿಲ್ಲ. ಆ್ಯಂಡ್ ಡ್ರೈನೆಸ್ ಕೂಡ ಅನ್ನಿಸ್ತಾ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಯಾರ್ದೆಲ್ಲ ತುಂಬ ಫ್ರೀಝಿ ಹೇರ್ ಅಥವಾ ಡ್ರೈ ಹೇರ್ ಇದೆಯೋ ಅವರೆಲ್ಲ ಪ್ಲೀಸ್ ಟ್ರೈ ಮಾಡಿ. ಒಂದು ಸಲ ಟ್ರೈ ಮಾಡಿ ಆ್ಯಂಡ್ ನನಗೆ ಹೇಳಿ ರಿಸಲ್ಟ್ ಹೇಗೆ ಬಂತು ನಿಮಗೆ ಅಂತ.
ಈ ರೆಮಿಡಿ ಖಂಡಿತವಾಗ್ಲೂ ನಿಮಗೆ ವರ್ಕ್ ಆಗುತ್ತೆ. ಮಂತ್ಲಿ ಒನ್ಸ್ ಟ್ರೈ ಮಾಡಿ ಆ್ಯಂಡ್ ರಿಸಲ್ಟ್ ಏನು ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನೆಲ್. ಆವಾಗಲೇ ನನಗೆ ಇನ್ನಷ್ಟು ಜಾಸ್ತಿ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಕ್ವೆರೀಸ್ ಇದ್ದರೆ, ಅಥವಾ ಯಾವುದಾದ್ರೂ ಒಂದು ರೆಮಿಡಿ ಬಗ್ಗೆ ನಾಲೆಜ್ ಬೇಕು ಅಥವಾ ಯು ಆರ್ ನಾಟ್ ಶ್ಯೂರ್ ಅಬೌಟ್ ಇಟ್ ಅಂತ ಇದ್ದರೆ ನನ್ನ ಹತ್ರ ನೀವು ಕೇಳ್ಬೋದು. ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಆರ್ ಅದ್ರ ಬಗ್ಗೆ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್ ಬಾಯ್.